ಸಿಲಿಕಾನ್ ಸಿಟಿಯಲ್ಲಿ ಮೊಳಗಿತು ಕನ್ನಡದ ಕಹಳೆ. ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಆಕ್ರೋಶದ ಹೊಳೆ. ಇವತ್ತು ಆಗಿದ್ದಿದ್ದು ಬೆಂಗಳೂರಿನಾದ್ಯಂತ ಕರವೇ ಕಾರ್ಯಕರ್ತರು ರಣ ಕೇಕೆಯನ್ನ ಹಾಕಿದ್ರು. ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಆಕ್ರೋಶದ ಹೊಳೆಯನ್ನ ಸೃಷ್ಟಿಸಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಕನ್ನಡದ ಕಹಳೆ ಮೊಳಗಿತ್ತು. ಸಾಕಷ್ಟು ಕಡೆಗಳಲ್ಲಿ ಇಂಗ್ಲಿಷ್ ನಾಮಫಲಕ ಹಾಕಿದ್ದನ್ನ ಕಿತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಂಗಳೂರಾದ್ಯಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕಿತ್ ಹಾಕಿದ್ದು ನೀವು ನೋಡ್ತಾ ಇದ್ರ ವಿಂಡೋದಲ್ಲಿ. ಎಲ್ಲೆಲ್ಲಿ ಒಂದು 60%ಗಿಂತ ಹೆಚ್ಚು ಕನ್ನಡಕ್ಕಿಂತ ಇಂಗ್ಲಿಷೇ ಬಳಸಿದ್ರು, ಎಲ್ಲಾ ಕಡೆಗೂ ಕೂಡ ಕಪ್ಪು ಬಣ್ಣವನ್ನ ಹಾಕಿದ್ರು, ಫಲಕಗಳನ್ನ ಕಿತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕನ್ನಡ ನಾಮಫಲಕ ಅಳವಡಿಕೆ ಕಡ್ಡಾಯ ಮಾಡಬೇಕು ಅನ್ನುವಂತಹ ವಿಚಾರ. ಕನ್ನಡ ಬೋಧನೆ ಅನುಷ್ಠಾನಕ್ಕಾಗಿ ಟಾಸ್ಕ್ ಫೋರ್ಸ್ ಸಮಿತಿ ರಚನೆಯನ್ನ ಮಾಡಲಾಗಿದೆ. ಅನುಷ್ಠಾನಕ್ಕಾಗಿ ಟಾಸ್ಕ್ ಫೋರ್ಸ್ ರಚನೆಗೆ ನಿರ್ಧಾರವನ್ನ ಮಾಡಿರೋದು. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡುವ ಕುರಿತು ವಿವಿಧ ಇಲಾಖೆ ಒಳಗೊಂಡಂತಹ ಟಾಸ್ಕ್ ಫೋರ್ಸ್ ರಚನೆಯನ್ನ ಮಾಡಲಾಗುತ್ತೆ. ಸಮಿತಿ ನಾಮಫಲಕಗಳ ವಿರುದ್ಧ ಇವತ್ತು ಹರಿಹಾಯ್ದಿದ್ದು, ಕನ್ನಡ ನಾಮಫಲಕ ಹಾಕದಿದ್ರೆ ಅಂಗಡಿ ಪರವಾನಗಿಯನ್ನ ರದ್ದು ಮಾಡಲಾಗುತ್ತೆ. ಶಾಲೆಗಳಲ್ಲಿ ಕನ್ನಡ ಬೋಧನೆ ಮಾಡದಿದ್ರೆ ದಂಡ ವಿಧಿಸಲಾಗುತ್ತೆ. ಪರವಾನಗಿ ರದ್ದು ಮಾಡ್ತಾರೆ ಅಂದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡೋದು, ದಂಡ ವಿಧಿಸೋದು. ದಂಡದ ಜೊತೆಗೆ ಸಂಸ್ಥೆ ಮಾನ್ಯತೆಯನ್ನ ರದ್ದು ಮಾಡುವ ಚಿಂತನೆ ಕೂಡ ನಡೆಸುತ್ತಿದ್ದಾರೆ. ಸರ್ಕಾರಿ ಕಡತಗಳು ಸಹ ಕನ್ನಡದಲ್ಲೇ ಇರಬೇಕು. ಸೊ ಹೀಗಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚಿಸುವ ತೀರ್ಮಾನ ಕೂಡ ಮಾಡಿರೋದು. ಕನ್ನಡ ಪರ ಸಂಘಟನೆಗಳ ಸಲಹೆಗಳನ್ನ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ತಂಗಡಿ. ವಿಕಾಸಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇವತ್ತು ಕನ್ನಡ ಪರ ಸಂಘಟನೆಗಳು ಇಂಗ್ಲಿಷ್ ವಿರುದ್ಧ ದೊಡ್ಡ ಕಹಳೆಯನ್ನ ಮೊಳಗಿಸಿದ್ವು. ಸಾಕಷ್ಟು ಕಡೆಗಳಲ್ಲಿ ನಾಮಫಲಕವನ್ನ ಕಿತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಏನ್ ಹೇಳ್ತಿದ್ರು? ಪವಿತ್ರ, ಈಗಾಗಲೇ ರಾಜ್ಯದಲ್ಲಿ ಕನ್ನಡ ಒಂದು ಬೋರ್ಡ್ ಕಡ್ಡಾಯವಾಗಿ ಬಳಸಬೇಕು, ಹಾಕಬೇಕು ಅನ್ನುವಂತ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದ್ ಕಡೆ ಕನ್ನಡ ಪರ ಸಂಘಟನೆಗಳು ಹೋರಾಟಗಳು ಮಾಡ್ತಾ ಇದ್ದಾವೆ. ಒಂದು ಇಂಗ್ಲಿಷ್ ಬೋರ್ಡ್ಗಳನ್ನ, ಹಿಂದಿ ಬೋರ್ಡ್ಗಳನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರಿಗೂ ಕೂಡ ಒಂದು ಮಾಧ್ಯಮಗೋಷ್ಠಿ ನಡೆಸಿ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಏನು ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ಹೋರಾಟ ಮಾಡ್ತದೆ ಅದಕ್ಕೆ ನಾನು ಬೆಂಬಲಿಸ್ತೇನೆ, ಆದ್ರೆ ಬೇರೆಯವರಿಗೆ ತೊಂದರೆ ಆಗ್ಲಾರ್ದಂತೆ ಅವರು ನೋಡ್ಕೊಳ್ಬೇಕು ಅನ್ನುವಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಕನ್ನಡ ಬೋರ್ಡ್ ಕಡ್ಡಾಯ ಅಂತಕ್ಕಂಥದ್ದನ್ನ ಒಂದು ತಿದ್ದುಪಡಿ ತಂದು ಒಂದು ಕಾನೂನು ಕೂಡ ತರ್ತಾ ಇದ್ದೇವೆ. ಆ ಕಾನೂನು ತಂದ ಬಳಿಕ ಏನಾದ್ರೂ ಅಂಗಡಿ ಮಾಲೀಕರಾಗಿರ್ಬೋದು, ಒಂದು ಏನು ಈಗಾಗಲೇ ಏನು ದೊಡ್ಡ ದೊಡ್ಡ ಬಿಸಿನೆಸ್ ಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಯಾರೇ ಕೂಡ ಒಂದು ಕನ್ನಡ ಬಿಟ್ಟು ಬೇರೆ ಕನ್ನಡ ಒಂದು ನಾಮಫಲಕ ಅಳವಡಿಸಿದ ಬೇರೆ ಭಾಷೆಗಳನ್ನ ಅಳವಡಿಸಿದ್ರೆ ಅಂತವರ ಒಂದು ಅಂಗಡಿ ಆಗಿರ್ಬೋದು, ಕಂಪನಿಗಳಾಗಿರ್ಬೋದು, ಅವರ ಒಂದು ಪರವಾನಗಿಯನ್ನ ರದ್ದು ಮಾಡ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಕಾನೂನು ಅಡಿಯಲ್ಲಿ ಅದನ್ನ ನಾವು ಜಾರಿ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಇವತ್ತು ಕೊಟ್ಟಿರುವಂತದ್ದು. ಹಾಗಾಗಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಕೂಡ ರಚನೆ ಮಾಡ್ತಾ ಇದ್ದೇವೆ. ಈಗಾಗಲೇ DCM DK
ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರಂತೆ ನಾವು ಪೊಲೀಸ್ ಇಲಾಖೆ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಸಂಯೋಜನೆ ಅಡಿಯಲ್ಲಿ ಈ ಒಂದು ಕಾನೂನು ಕೂಡ ತರ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರಿ ಏನು ಖಾಸಗಿ ಶಾಲೆಗಳಲ್ಲಿ ಕೂಡ ಒಂದು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಈ ಕಾನೂನು ಅಡಿಯಲ್ಲಿ ಬರುವಂತದ್ದು. ಅದಕ್ಕೆ ಏನಾದ್ರೂ ಅವರು ತಪ್ಪಿದ್ರೆ ಅವರ ಒಂದು ಶಾಲೆಯ ಒಂದು ಪರವಾನಗಿ ಕೂಡ ರದ್ದು ಮಾಡುವಂತ ಕಾನೂನಲ್ಲಿ ಅಡಿಯಲ್ಲೂ ಕೂಡ ಅದು ಇರುವಂತದ್ದು. ಹಾಗಾಗಿ ಆ ಒಂದು ಕಾನೂನು ತರುವಂತ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದೆ. ನಮ್ಮ ಇಲಾಖೆಗೂ ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಎರಡೂ ಕೂಡ ಇಲಾಖೆಗಳು ಚಿಂತನೆ ನಡೆಸಿದವು. ಈಗಾಗಲೇ ಅದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಹೇಳಿರುವಂತದ್ದು. ಪವಿತ್ರ. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ ಅಂತ.